ನೈಟ್ ಮಾಡಿರೋ ಮೇಕಪ್ ಲುಕ್ಕು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅವ್ರ ಬ್ರದರ್ ಹೇಳಿದ್ದಕ್ಕೆ ಇಡೀ ರಾತ್ರಿ ನಾನು ನಿದ್ದೆ ಮಾಡಿರಲಿಲ್ಲ. ಯಾಕೆ ಅಂದರೆ ಅಷ್ಟು ದೂರದಿಂದ ಬಂದು ನನಗೆ ಮೇಕಪ್ ಕೊಟ್ಟಿದ್ದಾರೆ, ಅವ್ರಿಗೆ ಮೇಕಪ್ ಲುಕ್ ಇಷ್ಟ ಆಗಲಿಲ್ಲ ಅಂತ ನನಗೆ ತುಂಬ ಬೇಜಾರಾಯಿತು ಅಷ್ಟೇ. ಅವರಿಂದ ನನಗೆ ಯಾವುದೇ ರೀತಿ ಬೇಜಾರಾಗಿಲ್ಲ. ಯಾಕೆ ಅಂದರೆ ಇವ್ರನ್ನ ಅವ್ರ ಬ್ರದರು ಚಿಕ್ಕದ್ರಿಂದ ನೋ ಮೇಕಪ್ ಲುಕ್ಕಲ್ಲಿ ನೋಡಿದಾಗ ಅವ್ರಿಗೆ ಸ್ವಲ್ಪ ಹೆವಿ ಅಂತ ಅನಿಸಿದೆ ಅಷ್ಟೇ. ಮತ್ತು ಇವರು ಅಷ್ಟೇ ತುಂಬ ಕ್ಯೂಟಾಗಿದ್ದಾರೆ, ತುಂಬ ಕ್ಲಿಯರ್ ಸ್ಕಿನ್ ಇದೆ ಅವ್ರಿಗೆ. ಇವರು ಹೇಳಿದರು ನಾನು ಏನು ಮೇಕಪ್ ಮಾಡೋದಿಲ್ಲ, ಹಾಗಾಗಿ ನ್ಯಾಚುರಲ್ ಆಗೇ ಇರಲಿ ಅಂತ ಇವ್ರನ್ನು ಕೂಡ ಹೇಳಿದರು. ಬಟ್ ಇವ್ರಿಗೆ ಮೇಕಪ್ ಲುಕ್ ತುಂಬ ಇಷ್ಟ ಆಯಿತು. ಮಾರ್ನಿಂಗು ಅಷ್ಟೇ ನಾವು ಮೇಕಪ್ ಮಾಡೋಕ್ಕೆ ಹೋಗಿದ್ವಿ. ಮಾರ್ನಿಂಗು ಅರ್ಧಂಬರ್ಧ ಮೇಕಪ್ ಮುಗಿಸ್ಕೊಂಡು ಇವರು ಕಂಕಣ ಕಟ್ಸ್ಕೊಳಕ್ಕೆ ಅಂತ ಕೆಳಗಡೆ ಹೋಗಿದ್ರು. ಕೆಳಗಡೆಯಿಂದ ಮೇಲೆ ಮತ್ತೆ ವಾಪಸ್ ಬಂದಾಗ ಅವರು ಎಲ್ಲರೂ ಹೇಳ್ತಿದ್ದಾರೆ ಮೇಕಪ್ ಜಾಸ್ತಿ ಆಯಿತು ಅಂತ ಹೇಳ್ತಿದ್ದಾರೆ. ಸ್ವಾಮಿ ಇನ್ನೂ ಕಡಿಮೆ ಮಾಡಿ ಅಂತ. ಆ್ಯಕ್ಚುಲಿ ನಾನು ಅಲ್ಲಿ ಏನು ಮೇಕಪ್ಪೇ ಮಾಡಿರಲಿಲ್ಲ, ಅಷ್ಟು ಮಿನಿಮಲ್ ಮೇಕಪ್ ಮಾಡಿದ್ದೆ. ಓಕೆ ಮ್ಯಾಮ್ ಫೈನಲ್ ಆಗೋ ತನಕ ವೆಯ್ಟ್ ಮಾಡಿ ಅಂತ ಇನ್ನೂ ಅವ್ರಿಗೆ ತೋರಿಸಿನೇ ಮೇಕಪ್ ಮಾಡ್ತಾ ಇದೆ. ಈ ಫೈನಲ್ ಲುಕ್ ಹೇರ್ ಸ್ಟೈಲ್ ಮುಗಿತಾ ಹೇರ್ ಸ್ಟೈಲ್ ಕಂಪ್ಲೀಟ್ ಆಯ್ತಾ ಇವ್ರಿಗೆ ಮೇಕಪ್ಪು ಸೆಟ್ ಆಗ್ತಾ ಬಂತು. ಆಗ ಹೇಳಿದ್ರು ಮೇಕಪ್ ತುಂಬ ಚೆನ್ನಾಗಿದೆ, ಮೇಕಪ್ ಸೆಟ್ ಆಗ್ತಾ ಇದೆ ಅಂತ. ಅವ್ರ ಬ್ರದರ್ಗೂ ಕೂಡ ಈ ಲುಕ್ ತುಂಬಾ ಇಷ್ಟ ಆಯಿತು. ನಿನ್ನೆ ರಿಸೆಪ್ಷನ್ ಲುಕ್ ಅಪ್ಲೋಡ್ ಮಾಡಿದ್ದೆ, ಅವ್ರ ಬ್ರದರ್ಗೆ ಇಷ್ಟ ಆಗಿಲ್ಲ. ಪ್ಲೀಸ್ ನೀವೆಲ್ಲರೂ ಕಮೆಂಟ್ ಮಾಡಿ ನಿಮಗೆ ಮೇಕಪ್ ಹೇಗೆ ಅನ್ನಿಸ್ತು ಅಂತ. ನಿಮ್ಗೆಲ್ಲರಿಗೂ ಕಮೆಂಟ್ ಮಾಡಿರೋರಿಗೆ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ಫೈನಲ್ ಲುಕ್ಕು ನಮ್ಮದು ಈ ಥರ ಬಂದಿತ್ತು. ಈ ಲುಕ್ ಅಂತೂ ಅವ್ರಿಗೆ ತುಂಬ ಇಷ್ಟ ಆಯಿತು. ಸನ್ಲೈಟ್ಗೆ ಮ್ಯಾಟ್ ಫಿನಿಶಿಂಗ್ ಮೇಕಪ್ ಕೊಟ್ಟಿದ್ದೆ ನಾನು. ನಿಮ್ಗೇನಾದರೂ ಮೇಕಪ್ ಬೇಕು, ಅಪ್ಕಮಿಂಗ್ ಬ್ರೈಡು, ನಾಮಕರಣ, ಗೃಹ ಪ್ರವೇಶ, ಪ್ರೀ ವೆಡ್ಡಿಂಗು, ಏನೇ ಫಂಕ್ಷನ್ ಇದ್ದರೂ ಕಾಂಟ್ಯಾಕ್ಟ್ ಈವಾ ಬ್ರೈಡಲ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ, ಮೈಸೂರು.